ಬಿಸಿಲ ತಾಪಕ್ಕೆ ಮಲೆನಾಡು ಬಯಲು ಸೀಮೆಯಲ್ಲೂ ನೀರಿನ ಸಮಸ್ಯೆ ಆಗ್ತಾ ಇದೆ. ಚಿಕ್ಕಮಗಳೂರಿನ 135 ಗ್ರಾಮಗಳಿಗೆ ಕುಡಿಯೋ ನೀರಿನ ತೀವ್ರ ಸಮಸ್ಯೆ ಆಗಿದೆ. 2 ದಿನಕ್ಕೊಂದ್ಸಲ ಮಾತ್ರ ಗ್ರಾಮಕ್ಕೆ ನೀರು ಪೂರೈಕೆ ಹಿನ್ನೆಲೆ ಗ್ರಾಮಸ್ಥರು ಸಿಟ್ಟಾಗಿದ್ದಾರೆ. ಕುಡಿಯೋ ನೀರು ಪೂರೈಕೆ ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ವಿಫಲ ಆಗಿದೆ. ಬೇಸಿಗೆಯ ಬಿಸಿಲಿಗೆ ನೀರಿನ ಅಭಾವಕ್ಕೆ ಜಾನುವಾರುಗಳು ಪರದಾಡ್ತಾ ಇದ್ದಾವೆ. ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯಕ್ಕೆ ಸಿಟ್ಟಿಗೆದ್ದು ಗ್ರಾಮಸ್ಥರು ಹೋರಾಟ ನಡೆಸೋದಕ್ಕೆ ರೆಡಿಯಾಗಿದ್ದಾರೆ. ಮಲೆನಾಡ ಭಾಗವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಬಿಸಿಲಿನ ತೀವ್ರತೆ ಹೆಚ್ಚಾಗಿರುವಂಥದ್ದು. ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ಉದ್ಭವವಾಗಿರುವಂಥದ್ದು. ಜಿಲ್ಲಾಡಳಿತ ಈಗಾಗಲೇ ಗುರುತು ಮಾಡಿರುವಂತೆ 135 ಗ್ರಾಮಗಳಲ್ಲಿ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ತಾಲೂಕಿನ ಆದಿಹಳ್ಳಿ ಗ್ರಾಮದಲ್ಲಿ ಇರುವಂಥದ್ದು. ಆದಿಹಳ್ಳಿ ಗ್ರಾಮದಲ್ಲೂ ಕೂಡ ಸರಿಸುಮಾರು 180 ಮನೆಗಳು ಇರುವಂಥದ್ದು. ಈ ಗ್ರಾಮದಲ್ಲೂ ಕೂಡ ಇದೀಗ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡಿನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಇಲ್ಲಿ 5 ನದಿಗಳು ಉಗಮ ಸ್ಥಾನ. ಆದರೂ ಕೂಡ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವಂಥದ್ದು ಕೂಡ ಇಲ್ಲಿ ಕಾಣ್ಬೋದಾಗಿರುವಂಥದ್ದು. ಅದರಲ್ಲೂ ಕೂಡ ಜಾನುವಾರುಗಳ ಪರಿಸ್ಥಿತಿ ಹೇಳತಿರದಂತಾಗಿರುವಂಥದ್ದು. ಆದಿಹಳ್ಳಿ ಗ್ರಾಮದಲ್ಲಿ ಸರಿಸುಮಾರು 2 ಜಾನುವಾರು ಕಟ್ಟೆಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಜಾನುವಾರು ಕಟ್ಟೆಯಲ್ಲಿ ಜಾನುವಾರುಗಳಿಗಾಗಿ ನೀರನ್ನು ಇಲ್ಲಿ ಹಾಯಿಸುವಂತ ಯಾರು ಕೂಡ ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ. ಜಾನುವಾರು ಕಟ್ಟೆ ಒಣಗಿ ಹೋಗಿರುವ ದೃಶ್ಯವನ್ನು ಕೂಡ ಕಾಣಬಹುದಾಗಿರುವಂಥದ್ದು. ಇಲ್ಲಿ 2 ಜಾನುವಾರು ಕಟ್ಟೆಗಳು ಕೂಡ ಇರುವಂಥದ್ದು. ರೈತ ಯೋಗೇಶ್ ಅವರು ಕೂಡ ಇರುವಂಥದ್ದು. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಇದೆ ಜಾನುವಾರುಗಳಿಗೆ ಮತ್ತು ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆಯಾ, ಹೇಗೆ ಸರ್? ಜನಗಳಿಗೆ ಸ್ವಲ್ಪ ಕುಡಿಯೋಕ್ಕೆ ಏನು ತೊಂದರೆ ಇಲ್ಲ. ಈಗ ಇಲ್ಲಿ ಟ್ಯಾಂಕರ್ ನೀರು, ಈ ಟ್ಯಾಂಕಲ್ಲಿ ನೀರಿದ್ದಾಗ ಮನೆಗೆ ಸಪ್ಲೈ ಆಗುತ್ತದೆ. ಎಲ್ಲರೂ ಕರೆಂಟು ಒಂದು ವಾರ ಹೆಚ್ಚು ಕಮ್ಮಿ ಆದರೆ ಟ್ಯಾಂಕರಲ್ಲೇ ನೀರು ತಂದು ಹಾಕಬೇಕು ಅಂತ ದಿವಸಕ್ಕೊಂದ್ಸತಿ ನೀರು ಬಿಡ್ತಾ ಇದ್ದಾರೆ. ಒಂದ್ಸತಿ ನೀರು ಬಿಡ್ತಾ ಇದ್ದಾರೆ. ಡೈಲಿ ನೀರು ಕೊಡಬೇಕು. ಆದರೆ ಅವರು ಏನೋ ರೈತರೆಲ್ಲ ಬ್ಯುಸಿಯಾಗಿ ಹಂಗೆ ಹೋಗ್ತಿದ್ದಾರೆ. ಅದರಿಂದ ಇದು ನೀರಿನ ವ್ಯವಸ್ಥೆ ಆಗ್ತಾ ಇದೆ. ಜಾನುವಾರುಗಳಿಗೆ ಸರ್, ಜಾನುವಾರು ಕಟ್ಟೆ ಎಲ್ಲ ಕಟ್ಟೆಗೆ ಇಟ್ಕೊಂಡು ಹೋಗ್ಬೇಕು. 2 ಕಟ್ಟೆನೂ ಕೂಡ ಒಣಗಿದೆ. 2 ಕಟ್ಟೆನೂ ಒಣಗಿದೆ. ಅದರಿಂದ ಅದಕ್ಕೆ ನಾವು ನೀರು ತಗೊಂಡು ಹೋಗ್ಬೇಕು. ನೀರಿಗೆ ಇಲ್ಲಿಂದ ಹೊಡ್ಕೊಂಡು ಈಗ ಇದಕ್ಕೆ ಬಿಡಲ್ಲ. ನಾವು ಕೆರೆ ಹೊಡ್ಕೊಂಡು ನೀರು ಕುಡ್ಸ್ಕೊಂಬರೋದು ಹಿಂಗೆ ಮಾಡ್ತೀವಿ. ಆಮೇಲೆ ಇದು ವಾಶ್ ಮಾಡೋರು ಇಲ್ಲ, ಅದು ಸಮಸ್ಯೆ. ಟ್ಯಾಂಕನ್ನು ಮಾಡಿದ್ದಾರೆ. ಇದು ರೈತರ ಮಾತಾಗಿರುವಂಥದ್ದು. ಒಟ್ಟಾರೆ ಮಲೆನಾಡಿನ ಭಾಗದಲ್ಲೂ ಕೂಡ ಬಿಸಿಲಿನ ತೀವ್ರತೆಯಿಂದಾಗಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿರುವಂಥದ್ದು. ಈಗಾಗಲೇ ಗುರುತು ಮಾಡಿರುವಂಥ 135 ಗ್ರಾಮಗಳಿಗೂ ಕೂಡ ತಾತ್ಕಾಲಿಕವಾಗಿ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಕೆ ಮಾಡಲಾಗ್ತಿದೆ. ಆದರೆ ಜನರಿಗೇನೋ ಆ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಆದರೆ ಜಾನುವಾರುಗಳ ಸಮಸ್ಯೆಯನ್ನು ಬಗೆಹರಿಸೋರು ಯಾರು ಅನ್ನೋದು ರೈತರ ಪ್ರಶ್ನೆ ಆಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.